ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ, ನಾನು ಉಡುಪಿ ದೊಡ್ಡನಗುಡ್ಡೆಯ ವಾಸಂತಿ ಅಂಬಲ್ಪಾಡಿ. ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯರೇ, ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಹಾಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ನಾವು ಅಕ್ಕ ಮಹಾದೇವಿ ಬರೆದ ವಚನ 2 ವಚನ ಇದೆ. ಆ ವಚನದ ಸಾರಾಂಶವನ್ನು ನೋಡೋಣ. ಮೊದಲಿಗೆ ನಾವು ಅಕ್ಕ ಮಹಾದೇವಿಯ ಪರಿಚಯವನ್ನು ನೋಡ್ತಾ ಹೋಗೋಣ. 12ನೇ ಶತಮಾನದಲ್ಲಿ ಇದ್ದಂತಹ ಅಕ್ಕ ಮಹಾದೇವಿ ಈಕೆ ಮೊದಲ ಕವಯತ್ರಿ ಅನಿಸಿಕೊಂಡಿದ್ದಾಳೆ. ಈಕೆಯ ಜನ್ಮಸ್ಥಳ ಶಿಕಾರಿಪುರ ತಾಲೂಕಿನ ಉಡುತಡಿ. ಬಸವೇಶ್ವರನ ಸಮಕಾಲೀನಳಾದ, ಅಂದರೆ ಬಸವೇಶ್ವರರು ಇದ್ದಂತಹ ಬಸವಣ್ಣ ಇದ್ದಂತಹ ಕಾಲಘಟ್ಟದಲ್ಲೇ ಇದ್ದಂತಹ ಅಕ್ಕ ಮಹಾದೇವಿ ಈಕೆ ಕಾಲವನ್ನು ಕ್ರಿಸ್ತಶಕ ಸುಮಾರು 1165 ಅಂತ ಹೇಳ್ಬೋದು. ಶ್ರೀಶೈಲ ಚೆನ್ನಮಲ್ಲಿಕಾರ್ಜುನನನ್ನು ಆರಾಧ್ಯ ದೇವರನ್ನಾಗಿಸಿ ಕೊಂಡ ಈಕೆ ತನ್ನ ವಚನಗಳಿಗೆ ಚೆನ್ನಮಲ್ಲಿಕಾರ್ಜುನ ಅನ್ನುವಂಥ ಅಂಕಿತವನ್ನು ಇಟ್ಕೊಂಡಿದ್ದಾಳೆ. ಭವಿಯಾದ ಕೌಶಿಕನನ್ನು ಮದುವೆಯಾಗಿ, ಇದೆಲ್ಲ ಕತೆ ನಿಮಗೆ ಗೊತ್ತಿರ್ಬೋದು. ರಾಜನಾದಂತಹ ಕೌಶಿಕನನ್ನು ಆತನಿಗೆ ಕೆಲವೊಂದು ಷರತ್ತುಗಳನ್ನು ಹಾಕಿದ ನಂತರ ಆತ ಆ ಷರತ್ತುಗಳನ್ನು ಉಲ್ಲಂಘಿಸಿದ ಕಾರಣದಿಂದಾಗಿ ಆಕೆ ಬಿಟ್ಟು ಬಿಡ್ತಾಳೆ. ತನ್ನ ಜೀವನ ಕ್ರಮಗಳಿಗೆ ಅಡ್ಡಿಯಾದಂತಹ ಅವನನ್ನು ತಿರಸ್ಕರಿಸಿ ದಿಗಂಬರೆಯಾಗಿ, ಅಂದರೆ ತಾನು ಉಟ್ಟಂತಹ ಬಟ್ಟೆ ಬರೆಗಳೆಲ್ಲವನ್ನು ಬಿಟ್ಟು ವಿರಕ್ತ ಜೀವನವನ್ನು ಸ್ವೀಕರಿಸಿ ಶೂನ್ಯ ಸಿಂಹಾಸನಾಧಿಪತಿಯಾದಂತಹ ಪ್ರಭುದೇವನೊಂದಿಗೆ ವಾದ ಮಾಡಿ ಮೆಚ್ಚುಗೆಗೆ ಪಾತ್ರಳಾಗಿ ಕದಳೀವನದಲ್ಲಿ ಆಕೆ ಐಕ್ಯವನ್ನು ಸಾಧಿಸಿದಂತಹ ದಿಟ್ಟವಾದಂತಹ ಮಹಿಳೆ. ಕನ್ನಡ ಸಾಹಿತ್ಯದಲ್ಲಿ ಕಂಡುಬರುವಂತಹ ಮೊದಲ ಕವಯಿತ್ರಿ ಅಕ್ಕ ಮಹಾದೇವಿ. ಒಟ್ಟಿಗೆ ವಚನಗಳನ್ನು ಮಾತ್ರ ಅಲ್ಲ, ಒಟ್ಟಿಗೆ 67 ತ್ರಿಪದಿಗಳನ್ನು ಒಳಗೊಂಡಂತಹ ಯೋಗಾಂಗ ತ್ರಿವೇದಿ ಅನ್ನುವಂತಹ ತಾತ್ವಿಕ ಗ್ರಂಥವನ್ನು, ಸೃಷ್ಟಿಯ ವಚನ ಅನ್ನುವಂತಹ ವ್ಯಾಖ್ಯಾನ ಗದ್ಯವನ್ನು ಕೂಡ ಬರೆದಿರ್ತಾರೆ. ಇಲ್ಲಿ ಈ ವಚನದಲ್ಲಿ ಅಕ್ಕ ಮಹಾದೇವಿಯು ತಾನು ಚೆನ್ನಮಲ್ಲಿಕಾರ್ಜುನನನ್ನು ಯಾಕೆ ವರಿಸಿದೆ, ಯಾಕೆ ಆತನನ್ನು ಒಲಿದೆ ಅನ್ನುವಂಥದ್ದನ್ನು ಹೇಳ್ತಾಳೆ. ಈಗ ನಾವು ಮೊದಲ ವಚನವನ್ನು ಗಮನಿಸೋಣ. ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಚೆಲುವಂಗೆ ನಾನುಲಿದೆ, ಎಡೆಯಿಲ್ಲದ ಕಡೆಯಿಲ್ಲದ ತೆರಹಿಲ್ಲದ ಕುರುಹಿಲ್ಲದ ಚೆಲುವಂಗೆ ನಾನೊಲಿದೆ ಎಲೆ ಅವ್ವಗಳಿರ. ಭವವಿಲ್ಲದ ಭಯವಿಲ್ಲದ ನಿರ್ಭಯ ಚೆಲುವಂಗೊಲಿದೆ ನಾನು, ಸೀಮೆಯಿಲ್ಲದ ನಿಸ್ಸೀಮಂಗೊಲಿದೆ ನಾನು, ಚೆನ್ನಮಲ್ಲಿಕಾರ್ಜುನನೆಂಬ ಗಂಡಂಗೆ ಮಿಗೆ ಒಲಿದೆ ಎಲೆ ಅವ್ವಗಳಿರ. ಇಲ್ಲಿ ಅಕ್ಕ ಮಹಾದೇವಿ ಹೇಳ್ತಾಳೆ, ಚೆನ್ನಮಲ್ಲಿಕಾರ್ಜುನನಿಗೆ ತಾನು ಏಕೆ ಒಲಿದೆ ಎಲೆ ಅವ್ವಗಳಿರ. ತನ್ನೊಡನೆ ಇದ್ದಂತಹ ಇತರ ಮಹಿಳೆಯರಿಗೆ ಆಕೆ ಹೇಳ್ತಾಳೆ, ಇತರ ಹೆಣ್ಣು ಮಕ್ಕಳಿಗೆ ತನ್ನ ಗಂಡ ಹೇಗಿದ್ದಾನೆ, ತಾನು ಆ ಗಂಡನಿಗೆ ಯಾಕೆ ಒಲಿದೆ ಅನ್ನುವಂಥದ್ದನ್ನು ಅವಳು ಹೇಳ್ತಾಳೆ. ತನ್ನ ಗಂಡ ಹೇಗಿದ್ದಾನೆ, ತಾನು ಒಲಿದಂತಹ ತನ್ನ ಈ ಒಂದು ನಲ್ಲ ಹೇಗಿದ್ದಾನೆ ಅನ್ನುವಂಥದ್ದನ್ನು ಇಲ್ಲಿ ಅಕ್ಕ ಮಹಾದೇವಿ ಹೇಳ್ತಾಳೆ. ನಿಮಗೆಲ್ಲ ಗೊತ್ತಿದ್ದ ಹಾಗೆ ತನ್ನ ಗಂಡ ಇಲ್ಲಿ ಚೆನ್ನಮಲ್ಲಿಕಾರ್ಜುನ, ಶಿವನನ್ನೇ ತನ್ನ ಗಂಡನನ್ನಾಗಿ ಆಕೆ ಒಲಿದವಳು, ತಾನಾಗಿ ಒಲಿದವಳು. ತಾನು ಯಾಕೆ ಆತನನ್ನು ಒಲಿದೆ ಅನ್ನೋದನ್ನು ಹೇಳ್ತಾಳೆ. ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಚೆಲುವಂಗೆ ನಾನೊಲಿದೆ. ಶಿವ ಹೇಗಿದ್ದಾನೆ ಅನ್ನೋದನ್ನು ಈಕೆ ಇಲ್ಲಿ ಹೇಳ್ತಾಳೆ. ಸಾವೇ ಇಲ್ಲ ಆತನಿಗೆ, ಕೇಡಿಲ್ಲದ ಕೆಡುಕು ಇಲ್ಲ ಆತನಿಗೆ, ರೂಹು ಅಂದರೆ ರೂಪವೇ ಇಲ್ಲದೆ ಇರುವಂತಹ ಚೆಲುವಂಗೆ ನಾನು ಒಲಿದೆ. ಯಾವುದೇ ಒಂದು, ಅಂದರೆ ಇಲ್ಲಿ ಸಾವೇ ಇಲ್ಲ, ಆತ ಅಮರತ್ವವನ್ನು ಹೊಂದಿದ್ದಾನೆ, ಆತನಲ್ಲಿ ಕೆಡುಕೆ ಇಲ್ಲ, ಆತನಲ್ಲಿ ಪರಿಶುದ್ಧತೆ ಇದೆ. ರೂಹೇ ಇಲ್ಲ, ರೂಪವೇ ಇಲ್ಲ, ಆತನಲ್ಲಿ ಯಾವ ದೋಷವೂ ಇಲ್ಲ. ಯಾವುದೇ ಒಂದು ರೂಪ ಅನ್ನುವಂಥದ್ದು ಇಂಥದ್ದು ಅನ್ನುವಂಥದ್ದಿಲ್ಲ. ಅದೆಲ್ಲವನ್ನು ಮೀರಿದಂತಹ ನಿರಾಕಾರನಾದ, ಯಾವುದೇ ರೂಪು ಇಲ್ಲದ ನಿರಾಕಾರನಾದಂತಹ ಚೆಲುವನಿಗೆ, ಸುಂದರನಾದಂಥವನಿಗೆ ನಾನು ಒಲಿದೆ. ಮತ್ತು ಹೇಳ್ತಾಳೆ, ಅಂದರೆ ಇಲ್ಲಿ ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಚೆಲುವಂಗೆ ನಾನು ಒಲಿದೆ.
ಅಂದರೆ ದೇವರ ಮಹತ್ವವನ್ನು ಕೂಡ ಇಲ್ಲಿ ಆಕೆ ಹೇಳ್ತಾಳೆ. ತಾನು ಯಾಕೆ ಶಿವನಿಗೆ ಒಲಿದೆ ಅನ್ನೋದನ್ನು ಅವಳು ಹೇಳ್ತಾಳೆ. ಸಾವೇ ಇಲ್ಲ, ಅಮರತ್ವವನ್ನು ಹೊಂದಿದ್ದಾನೆ, ಕೆಡುಕೆ ಇಲ್ಲ, ಅವನಲ್ಲಿ ಯಾವುದು ಕೆಟ್ಟದ್ದೂ ಇಲ್ಲ, ರೂಹೇ ಇಲ್ಲ, ಅವನಿಗೆ ರೂಪ ಅನ್ನುವಂಥದ್ದೇ ಇಲ್ಲ, ನಿರಾಕಾರನಾಗಿದ್ದಾನೆ. ಅಂತಹ ಚೆಲುವನಿಗೆ ನಾನು ಒಲಿದಿದ್ದೇನೆ. ಎಡೆಯಿಲ್ಲದ, ಕಡೆಯಿಲ್ಲದ, ತೆರಹಿಲ್ಲದ, ಕುರುಹಿಲ್ಲದ ಚೆಲುವಂಗೆ ನಾನೊಲಿದೆ ಎಲೆ ಅವ್ವಗಳಿರ. ಎಡೆ ಇಲ್ಲದ, ಅವನಿಗೆ ಎಡೆಯೇ ಇಲ್ಲ. ಎಡೆ ಅಂದರೆ ಸ್ಥಳ. ಅವನಿಗೆ ಇರಲು ಜಾಗವೇ ಇಲ್ಲ. ಇರಲು ಜಾಗಕ್ಕೆ ಮಿತಿ ಇಲ್ಲದವನವನು, ಸ್ಥಳಕ್ಕೆ ಮಿತಿ ಇಲ್ಲ ಅವನಲ್ಲಿ. ಅವನು ಎಲ್ಲಿ ಬೇಕಾದರೂ ಇರ್ತಾನೆ. ಅಂಥವನಿಗೆ ನಾನು ಒಲಿದೆ. ಜಾಗಕ್ಕೆ ಮಿತಿ ಇಲ್ಲ ಅಂದರೆ ಎಲ್ಲವೂ ಕೂಡ ಆತನದೇ, ಎಲ್ಲವೂ ಕೂಡ ಶಿವನದೇ. ಎಡೆಯಿಲ್ಲದ, ಕಡೆಯಿಲ್ಲದವನು, ಕೊನೆಯಿಲ್ಲದವನು, ಅಂತ್ಯವಿಲ್ಲದವನವನು. ತೆರಹಿಲ್ಲದ, ಅಡ್ಡಿ ಇಲ್ಲದವನು, ಯಾವುದೇ ಅಡಚಣೆ, ಯಾವುದೇ ತೊಂದರೆ ಇಲ್ಲದೇ ಇದ್ದವನು. ತೆರಹಿಲ್ಲದ, ಕುರುಹಿಲ್ಲದ, ಹೀಗೇ ಇದ್ದಾನೆ ಅಂತ ಹೇಳಲಿಕ್ಕೆ ಆಗದೇ ಇರುವಂತಹ ಚೆಲುವನ್ನು ಅವನು ಹೊಂದಿದ್ದಾನೆ. ಅಂದರೆ ಸರ್ವವ್ಯಾಪಿ ಗುಣವನ್ನು ಹೊಂದಿದ್ದಾನೆ. ಅತೀತ ಸ್ವರೂಪವನ್ನು ಅವನು ಹೊಂದಿದ್ದಾನೆ. ಅಂದರೆ ನಾನು ಒಲಿದಂತಹ ದೇವರು, ಒಲಿದಂತಹ ಶಿವ, ನನ್ನ ಗಂಡ ಹೇಗಿದ್ದಾನೆ ಅಂತ ಕೇಳ್ತಾ ಇದ್ದೀರಲ್ಲ. ನನ್ನ ಗಂಡ ಹೇಗಿದ್ದಾನೆ? ಅವನಿಗೆ ಸಾವು ಅನ್ನುವಂಥದ್ದೇ ಇಲ್ಲ, ಕೇಡು ಅನ್ನುವಂಥದ್ದೇ ಇಲ್ಲ, ರೂಪ ಅನ್ನುವಂಥದ್ದೇ ಇಲ್ಲ. ಚೆಲುವನಾದಂತಹ ನಿರಾಕಾರ ಸ್ವಭಾವವನ್ನು ಹೊಂದಿದಂತಹ ನಿರಾಕಾರನಾಗಿರುವಂತಹ ಶಿವನಿಗೆ ನಾನು ಒಲಿದೆ. ಅವನು ಸ್ಥಳಕ್ಕೂ ಕೂಡ ಮಿತಿ ಇಲ್ಲದೇ ಇರುವಂತಹ, ಕಡೆಯಿಲ್ಲದ, ಅವನಿಗೆ ಕೊನೆ ಮೊದಲು ಅನ್ನುವಂಥದ್ದೇ ಇಲ್ಲ. ಅವನಿಗೆ ತೆರಹಿಲ್ಲದ, ಅಡ್ಡಿಯೇ ಇಲ್ಲದವನು, ಅಡಚಣೆ ಇಲ್ಲದೇ ಇರುವವನು, ಕುರುಹಿಲ್ಲದ, ಹೀಗೆ ಅಂತ ಅವನನ್ನು ಹೇಳಲಿಕ್ಕೆ ಆಗ್ತಾ ಇಲ್ಲ. ಅವನಿಗೆ ಅದನ್ನು ಎಲ್ಲವನ್ನು ಮೀರಿದವನು. ಹಾಗಾಗಿ ಅವನಲ್ಲಿ ಸರ್ವವ್ಯಾಪಿಯಾದಂತಹ ಇಂತಹ ಒಂದು ಅತೀತ ಸ್ವರೂಪವನ್ನು ಹೊಂದಿದಂತಹ ಈ ಚೆಲುವಂಗೆ ನಾನು ಒಲಿದೆ. ಅಂದರೆ ಯಾವುದೇಂದು ಸ್ಥಳ, ಕಾಲ ಅಥವಾ ಜಾಗ ಅಥವಾ ಕಾಲದ ಕಟ್ಟುಪಾಡನ್ನು ಮೀರಿದಂತಹ, ಅದೆಲ್ಲವನ್ನು ದಾಟಿದಂತಹ, ಎಲ್ಲ ಹುಟ್ಟು ಸಾವು ಅನ್ನುವಂಥದ್ದು ಎಲ್ಲವನ್ನೂ ಕೂಡ ಮೀರಿದಂತಹ ಚೆಲುವನಿಗೆ ನಾನು ಒಲಿದೆ. ಅಂತಹ ಒಂದು ಅನುಭವವನ್ನು ತಾನು ಯಾಕೆ ಒಲಿದೆ? ತನಗೆ ಆದಂತಹ ಅನುಭವ, ಆ ದೇವರ ಕುರಿತು, ಶಿವನ ಕುರಿತು ಆದಂತಹ ಅನುಭವವನ್ನು ಈಕೆ ಇನ್ನೊಬ್ಬರಿಗೆ ತಿಳಿಸುವಂತಹ ಒಂದು ಯತ್ನವನ್ನು ಮಾಡ್ತಾಳೆ. ಹಾಗಾಗಿ ಅವಳು ಹೇಳ್ತಾಳೆ, ಅಂತಹ ಚೆಲುವಂಗೆ ನಾನೊಲಿದೆ ಎಲೆ ಅವ್ವಗಳಿರ. ಎಲೆ ಅವ್ವ ಅಂದರೆ ಗೌರವವನ್ನು ಕೊಟ್ಟು ಅವಳು ಹೇಳ್ತಾ ಇದ್ದಾಳೆ, ನಾನು ಇಂತಹ ಒಂದು ಅನುಭವವನ್ನು ಪಡೆದೆ, ಆ ಅನುಭವವನ್ನು ಇನ್ನೊಬ್ಬರಿಗೆ ತಿಳಿಸುವಂತಹ ಯತ್ನವನ್ನು ಅವ್ವಗಳಿರ ಅಂತ ಇಲ್ಲಿ ಕೇಳಿಕೊಂಡು ಅವಳು ಹೇಳ್ತಾ ಇದ್ದಾಳೆ. ಮುಂದೆ ಹೇಳ್ತಾಳೆ ನೋಡಿ, ಭವವಿಲ್ಲದ, ಭಯವಿಲ್ಲದ, ನಿರ್ಭಯ ಚೆಲುವಂಗೆ ಒಲಿದೆ ನಾನು. ಭವವಿಲ್ಲದ, ಭವ ಅಂದರೆ ಹುಟ್ಟಿಲ್ಲದ, ಸಾವಿದ್ದರೆ ತಾನೇ ಹುಟ್ಟಿದ್ದರೆ ತಾನೇ ಸಾವು. ಇವು ಯಾವುದೂ ಇಲ್ಲದೇ ಇರುವಂತಹ, ಹುಟ್ಟಿಲ್ಲದಂತಹ, ಭವವೇ ಇಲ್ಲದೇ ಇರುವಂತಹ, ಹುಟ್ಟು ಸಾವನ್ನು ದಾಟಿದಂತಹ, ಅಂದರೆ ಹುಟ್ಟು ಸಾವನ್ನು ದಾಟಿದಂತಹ, ಭಯವಿಲ್ಲದ, ಯಾವುದೇ ಒಂದು ಭಯ ಇಲ್ಲದೇ ಇರುವಂತಹ, ನಿರ್ಭಯವನ್ನು ಹೊಂದಿರುವಂತಹ, ಯಾವುದೇ ಹೆದರಿಕೆಯನ್ನು ಇಲ್ಲದೇ ಇರುವಂತಹ, ಹೆದರಿಕೆಯೇ ಇಲ್ಲ ಆತನಿಗೆ. ಅವನ ಹತ್ತಿರ ಭಯ ಅನ್ನುವಂಥದ್ದೇ ಇಲ್ಲ. ಅಂತಹ ಭಯವಿಲ್ಲದ ನಿರ್ಭಯ ಚೆಲುವಂಗೆ ಒಲಿದೆ ನಾನು. ಭಯವಿಲ್ಲದ, ನಿರ್ಭಯ, ಯಾವುದೇ ಹೆದರಿಕೆ ಇಲ್ಲದೇ ಇರುವಂತಹ ಶಿವನಿಗೆ ನಾನು ಒಲಿದೆ. ಸೀಮೆ ಇಲ್ಲದ ನಿಸ್ಸೀಮಂಗೆ ಒಲಿದೆ. ಸೀಮೆ ಅಂದರೆ ಗಡಿ, ಆ ಗಡಿಯೇ ಇಲ್ಲ ಅವನಿಗೆ. ಸೀಮೆ ಇಲ್ಲದ ನಿಸ್ಸೀಮಂಗೆ ನಾನು ಒಲಿದೆ. ಗಡಿಗಳೇ ಇಲ್ಲದ ಅನಂತ ಸ್ವರೂಪದವನಾದಂತಹ, ಈ ಸಂಸಾರ ಜಂಜಾಟ ಅನ್ನುವಂಥದ್ದು, ಹುಟ್ಟು ಸಾವುಗಳನ್ನು ಮೀರಿದಂತಹ ಆತನಿಗೆ, ಅಂತಹ ಶಿವನಿಗೆ ನಾನು ಒಲಿದೆ. ಆತನಿಗೆ ಯಾವುದೇ ಭಯವಿಲ್ಲ. ಅಂತಹ ಚೆನ್ನಮಲ್ಲಿಕಾರ್ಜುನ ಎನ್ನುವಂತಹ ಒಂದು ಚೆಲುವನಿಗೆ ಯಾರಿಗೂ ಒಲಿದೆ ನೀನು ಅನ್ನುವಂಥದ್ದನ್ನು ಗೆಳತಿಯರು ಕೇಳಿದಾಗ ಅವಳು ಹೇಳುವಂಥದ್ದು, ಕೊನೆಯಲ್ಲಿ ಹೇಳ್ತಾಳೆ, ಅಂತಹ ಚೆನ್ನಮಲ್ಲಿಕಾರ್ಜುನನಿಗೆ ನಾನು ಒಲಿದೆ. ಎಲ್ಲ ಒಂದು ಅನಂತ ಗುಣಗಳನ್ನು ಹೊಂದಿದಂತಹ ತನ್ನ ಗಂಡ, ಆತ ತನ್ನ ಗಂಡನಾದವನು, ಆತನನ್ನು ತಾನು ಗಂಡ ಎಂದು ಒಪ್ಪಿಕೊಂಡಿದ್ದೇನೆ. ಆ ಗುಣಗಳೆಲ್ಲವೂ ಚೆನ್ನಮಲ್ಲಿಕಾರ್ಜುನನಲ್ಲಿದ್ದೆ. ಹಾಗಾಗಿ ನಾನು ಆತನಿಗೆ ಶರಣಾಗಿದ್ದೇನೆ. ಆ ಶಿವನಿಗೆ, ಚೆನ್ನಮಲ್ಲಿಕಾರ್ಜುನನಿಗೆ ತಾನು ಶರಣಾದೆ. ತಾನು ಆತನನ್ನು ಯಾಕೆ ಪ್ರೀತಿಸಿದೆ ಅನ್ನೋದನ್ನು ಅವಳು, ತನ್ನ ಪ್ರೀತಿ ಯಾಕೆ ಉಂಟಾಯಿತು ಅನ್ನೋದನ್ನು ಅವಳು ವ್ಯಕ್ತಪಡಿಸ್ತಾಳೆ. ಅಂದರೆ ತನ್ನ ಅನುಭವವನ್ನು, ಜೊತೆಯಲ್ಲಿ ಶಿವನ ಬಗ್ಗೆ ಇರುವಂತಹ ಭಕ್ತಿಯನ್ನು ಆಕೆ ತನ್ನ ಗೆಳತಿಯರಲ್ಲಿ
ಅಕ್ಕಂದಿರ ಮೇ ಅದು ಕೂಡ ಹೇಗೆ ಒಲಿದೆ ಅನ್ನೋದನ್ನು ಇಲ್ಲಿ ಅಕ್ಕ ಮಹಾದೇವಿ ಹೇಳ್ತಾಳೆ. ಭವವಿಲ್ಲದ ಭಯವಿಲ್ಲದ ನಿರ್ಭಯ ಚೆಲುವಂಗೆ ಒಲಿದೆ ನಾನು, ಸೀಮೆಯಿಲ್ಲದ ನಿಸೀಮಂಗೆ ಒಲಿದೆ ನಾನು, ಚೆನ್ನಮಲ್ಲಿಕಾರ್ಜುನನೆಂಬ ಗಂಡನಿಗೆ ಮಿಗೆ ಮಿಗೆ ಒಲಿದೆ. ಎರಡೆರಡು ಸಲ ಹೇಳ್ತಾಳೆ, ಮಿಗೆ ಮಿಗೆ, ಹೆಚ್ಚು ಹೆಚ್ಚಾಗಿ. ನಾನು ಕೂಡ ಅವನಿಗೆ ಹೆಚ್ಚಾಗಿ ತುಂಬ ಆತನನ್ನು ಪ್ರೀತಿಸಿದೆ. ಗಂಡಂಗೆ ಮಿಗೆ ಮಿಗೆ ಒಲಿದೆ. ಎಲೆ ಅವ್ವಗಳಿರ, ಎಲೆ ಗೆಳತಿಯರೇ ಅವ್ವ, ಎಲೆ ಅಮ್ಮಂದಿರೇ. ತನ್ನೊಡನೆ ಇರುವಂತಹ ಗೆಳತಿಯರಿಗೆ ಅಮ್ಮ ಎಂದು ಕರೆಯುತ್ತಾಳೆ ಅವಳು. ಅಂತಹ ಗೌರವವನ್ನು ಕೊಟ್ಟು ಹೇಳ್ತಾಳೆ, ತಾನು ಯಾಕೆ ಚೆನ್ನಮಲ್ಲಿಕಾರ್ಜುನನಿಗೆ ಒಲಿದೆ, ಅವನಿಗೆ ಯಾಕೆ ನಾನು ಅಷ್ಟು ಹೆಚ್ಚು ಹೆಚ್ಚಾಗಿ ಯಾಕೆ ಆತನನ್ನು ಪ್ರೀತಿಸಿದೆ ಅನ್ನೋದನ್ನು ಅವಳು ಈ ಒಂದು ವಚನದ ಮೂಲಕ ಹೇಳ್ತಾಳೆ. ವಿದ್ಯಾರ್ಥಿಗಳೇ, ಮುಂದಿನ ವಚನ ಏನು ಅನ್ನೋದನ್ನು ನೋಡೋಣ. ನಾನು ನಿನಗೊಲಿದೆ, ನೀನು ಎನಗೊಲಿದೆ, ನೀನೆನ್ನ ನಗಲದಿಪ್ಪೆ, ನಾನಿನ್ನ ನಗಲದಿಪ್ಪೆನಯ್ಯ, ನಿನಗೆ ಎನಗೆ ಬೇರೊಂದು ಠಾವುಂಟೆ, ನೀನು ಕರುಣೆಯೆಂಬುದ ಬಲ್ಲೆನು, ನೀನಿರಿಸಿದ ಗತಿಯೊಳಗಿಪ್ಪವಳಾನು, ನೀನೇ ಬಲ್ಲೆ ಚೆನ್ನಮಲ್ಲಿಕಾರ್ಜುನ. ಚೆನ್ನಮಲ್ಲಿಕಾರ್ಜುನ ಅನ್ನುವಂತಹ ಅಂಕಿತ ನಾಮವನ್ನು ಒಳಗೊಂಡಂತಹ ಅಕ್ಕ ಮಹಾದೇವಿ ಹೀಗೆ ಹೇಳ್ತಾಳೆ. ಈ ಒಂದು ವಚನ ಭಾಗದಲ್ಲಿ ಆಕೆಯಲ್ಲಿರುವಂಥ ಭಕ್ತಿ ಮತ್ತು ಪ್ರೇಮದ ಸಂಕೇತವನ್ನು ನಾವು ಗಮನಿಸ್ಬೋದು. ಸಂಕೇತವಾಗಿರುವಂಥ ಒಂದು ಸಾಲುಗಳು. ಚೆನ್ನಮಲ್ಲಿಕಾರ್ಜುನ, ನಾನು ನಿನಗೊಲಿದೆ, ನಾನು ಒಲಿಯು ಅಂದರೆ ಪ್ರೀತಿಸು, ನಾನು ನಿನ್ನನ್ನು ಪ್ರೀತಿಸಿದೆ, ನೀನು ಎನಗೆ ಒಲಿದೆ, ನೀನು ನನ್ನನ್ನು ಪ್ರೀತಿಸುತ್ತಿದ್ದೀಯೆ, ನೀನೆನ್ನನ್ನು ಅಗಲದಿಪ್ಪೆ, ನೀನು ನನ್ನನ್ನು ಅಗಲಿ ಇರಲಾರೆ, ನಾನು ನಿನ್ನನ್ನು ಅಗಲದಿಪ್ಪೆನಯ್ಯ, ನಾನು ಕೂಡ ನಿನ್ನನ್ನು ಅಗಲಿ ಇರಲಾರೆ, ನಿನಗೆ ಎನಗೆ ಬೇರೊಂದು ಠಾವುಂಟೆ, ನಿನಗೆ ಮತ್ತು ನನಗೆ ಇರಲು ಬೇರೆ ಸ್ಥಳ ಎಲ್ಲಿದೆ, ಬೇರೆ ಅಸ್ತಿತ್ವವಿದೆಯೇ, ನೀನಿಲ್ಲದಿದ್ದರೆ ನಾನು ಇಲ್ಲದಿದ್ದರೆ ನೀನು, ನಮಗೆ ಬೇರೆ ಅಸ್ತಿತ್ವವೆಲ್ಲಿದೆ. ನೀನು ಕರುಣೆಯೆಂಬುದ ಬಲ್ಲೆನು, ನೀನು ಕರುಣಾಮಯಿ ಅನ್ನೋದು ನನಗೆ ಗೊತ್ತಿದೆ, ಕರುಣಾಮಯಿ ಅನ್ನೋದನ್ನು ನಾನು ತಿಳ್ಕೊಂಡಿದ್ದೇನೆ. ನೀನು ಇರಿಸಿದ ಗತಿಯೊಳಗೆ ಇಪ್ಪವಳು ಆನು, ನೀನು ಗತಿ ಅಂದರೆ ದಾರಿ, ನೀನು ನನಗೆ ಯಾವ ದಾರಿಯನ್ನು ತೋರಿಸುವಿಯೋ ಅಥವಾ ತೋರಿಸುತ್ತೀಯೋ ಆ ದಾರಿಯಲ್ಲಿ ನಾನು ನಡೆಯುತ್ತೇನೆ ಎಂಬುದನ್ನು ನೀನೇ ಬಲ್ಲೆ ಚೆನ್ನಮಲ್ಲಿಕಾರ್ಜುನ. ಅಂದರೆ ಗಂಡನಾದವನು ಎಲ್ಲಿಗೆಲ್ಲ ಹೋಗ್ತಾನೆ ಅಲ್ಲಿಗೆ ಹೆಂಡತಿಯಾದವಳು ಬರ್ತಾಳೆ, ಪತಿಯ ಹಿಂದೆ ಸತಿ ಬರುತ್ತಾಳೆ. ಹಾಗಾಗಿ ನಮ್ಮಿಬ್ಬರಿಗೆ ಬೇರೆ ಬೇರೆ ಸ್ಥಳ ಅಂತ ಇಲ್ಲ, ನಿನ್ನನ್ನು ಬಿಟ್ಟರೆ ನನಗೆ ಬೇರೆ ಅಸ್ತಿತ್ವವೇ ಇಲ್ಲ. ನಾನು ನಿನಗೆ ಒಲಿದಿದ್ದೇನೆ, ನಾನು ನಿನ್ನನ್ನು ಪ್ರೀತಿಸಿದ್ದೇನೆ, ಹಾಗೆ ನೀನು ಕೂಡ ನನ್ನನ್ನು ಪ್ರೀತಿಸಿದ್ದಿ. ನೀನು ಎಂದೂ ಕೂಡ ನನ್ನನ್ನು ಅಗಲಿ ಹೋಗುವವನಲ್ಲ, ನೀನು ನನ್ನನ್ನು ಬೇರ್ಪಟ್ಟು ಹೋಗುವವನಲ್ಲ, ನೀನು ನನ್ನನ್ನು ಬಿಟ್ಟು ಹೋಗುವವನಲ್ಲ. ಹಾಗೆಯೇ ನಾನು ಕೂಡ ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ. ನನಗೆ ಬೇರೊಂದು ಠಾವುಂಟೆ, ನೀನು ಎಲ್ಲಿ ಹೋಗ್ತೀಯೋ ಅಲ್ಲಿಗೆ ನಾನು ಬರುತ್ತೇನೆ, ನಾನು ಎಲ್ಲಿದ್ದೇನೋ ಅಲ್ಲಿ ನೀನಿರುತ್ತಿ. ನೀನು ಕರುಣೆ ಎಂಬುದನ್ನು ನಾನು ಬಲ್ಲೆ, ಅಂದರೆ ನೀನು ಕರುಣಾಮಯನಾದವನು, ನೀನು ನನ್ನನ್ನು ಬಿಟ್ಟು ಇರಲಾರದೇ ಇದ್ದವನು, ಹಾಗಾಗಿ ನಾನು ನಿನ್ನನ್ನು ಬಿಟ್ಟು ಇರುವುದಿಲ್ಲ. ನಿನಗೆ ನನ್ನ ಮೇಲೆ ಕರುಣೆ ಇದೆ, ಹಾಗಾಗಿ ನೀನು ಹೇಗೆ ದಾರಿ ತೋರಿಸುತ್ತೀಯೋ ಅದೇ ದಾರಿಯಲ್ಲಿ ನಡೆಯುತ್ತೇನೆ ಅಂತ ಇಲ್ಲಿ ಅಕ್ಕ ಮಹಾದೇವಿ ಚೆನ್ನಮಲ್ಲಿಕಾರ್ಜುನನ ಕುರಿತು ಹೇಳುತ್ತಾಳೆ. ಮುಂದಿನ ವಚನ ಭಾಗ ಗಮನಿಸೋಣ. ಕಿಚ್ಚಿಲ್ಲದ ಬೇಗೆಯಲ್ಲಿ ಬೆಂದೆನವ್ವ, ಏರಿಲ್ಲದ ಗಾಯದಲ್ಲಿ ನೊಂದೆನವ್ವ, ಸುಖವಿಲ್ಲದೆ ಧಾವತಿಗೊಂಡೆನವ್ವ, ಚೆನ್ನಮಲ್ಲಿಕಾರ್ಜುನ ದೇವಂಗೊಲಿದು ಬಾರದ ಭವಂಗಳಲ್ಲಿ ಬಂದೆನವ್ವ. ಈ ಒಂದು ವಚನದಲ್ಲಿ ತನ್ನ ಆರಾಧ್ಯ ದೈವವಾದಂತಹ ಚೆನ್ನಮಲ್ಲಿಕಾರ್ಜುನ, ಈ ಚೆನ್ನಮಲ್ಲಿಕಾರ್ಜುನನ ಕುರಿತು ಧ್ಯಾನದಲ್ಲಿ ಲೀನವಾದಂತಹ ಸಂದರ್ಭದಲ್ಲಿ ಅಕ್ಕ ಮಹಾದೇವಿ ಹೀಗೆ ಹೇಳ್ತಾಳೆ. ಅಂದರೆ ತನ್ನಲ್ಲಿ ಉಂಟಾಗ್ತಾ ಇರುವಂತಹ ವಿರಹ ವೇದನೆಯನ್ನು ಈಕೆ ಹೇಳ್ತಾಳೆ. ಕಿಚ್ಚಿಲ್ಲದ ಬೇಗೆಯಲ್ಲಿ ಬೆಂದೆನವ್ವ, ಕಿಚ್ಚು ಇಲ್ಲದೇ ಇರುವಂತಹ, ಕಿಚ್ಚು ಅಂದರೆ ಬೆಂಕಿ ಇಲ್ಲದೇ ಇರುವಂತಹ ಬೇಗೆಯಲ್ಲಿ, ಆ ಒಂದು ಬಿಸಿಯಲ್ಲಿ ನಾನು ಬೆಂದು ಹೋದೆ. ಅಂದರೆ ಹೊರಗಿನ ಬೆಂಕಿ ಇಲ್ಲದೆ ಒಳಗಿನ, ಅಂದರೆ ತಾನು ತಪಸ್ಸನ್ನು ಮಾಡ್ತಾ ಇದ್ದೇನೆ, ಹಾಗೆ
ಚೆನ್ನಮಲ್ಲಿಕಾರ್ಜುನನೊಟ್ಟಿಗೆ ಇನ್ನು ಮುಂದೆ ಇರುತ್ತೇನೆ, ಈಗ ಆತ ಇಲ್ಲ, ಆತನನ್ನು ಸೇರಬೇಕು ಅನ್ನುವಂಥ ಒಂದು ವಿರಹದ ಬೇಗೆಯಲ್ಲಿ ನಾನು ಬೆಂದು ಹೋಗ್ತಾ ಇದ್ದೇನೆ. ಆ ಉರಿಯಲ್ಲಿ ತಾನು ಇನ್ನೂ ಸೇರಬೇಕು, ಆ ಸೇರುವುದರ ನಡುವೆ ಇರುವಂತಹ ವಿರಹದ ಉರಿಯಲ್ಲಿ ನಾನು ಬೆಂದು ಹೋಗ್ತಾ ಇದ್ದೇನೆ. ಕಿಚ್ಚೇ ಇಲ್ಲದ ಬೇಗೆ, ಕಿಚ್ಚು ಇದ್ದರೆ ಮಾತ್ರ ಅಲ್ಲಿ ಉರಿ ಇರುವಂಥದ್ದು, ಆದರೆ ಇಲ್ಲಿ ಕಿಚ್ಚು ಇಲ್ಲ ಹೇಳ್ತಾಳೆ. ಕಿಚ್ಚು ಇಲ್ಲದ ಬೇಗೆ, ಬೆಂಕಿ ಕಾಣಿಸ್ತಾ ಇಲ್ಲ, ಆದರೆ ಬೇಗೆ ಇದೆ, ನೋವಿದೆ. ಹಾಗಾಗಿ ಆ ಬೆಂಕಿ ಇಲ್ಲದೆ ಒಳಗೆ ಇರುವಂತಹ ವಿರಹದ ನೋವಿನಲ್ಲಿ ನಾನು ಬೇಯುತ್ತಿದ್ದೇನೆ. ಹಾಗೆ ಹೇಳ್ತಾಳೆ ಇಲ್ಲಿ, ಏರಿಲ್ಲದ ಗಾಯದಲ್ಲಿ ನೊಂದೆನವ್ವ. ಏರಿಲ್ಲದ ಗಾಯ, ಯಾವುದೇ ಒಂದು ಗಾಯ ಆಗಬೇಕಾದ್ರೆ ಏನಾದರೂ ಪೆಟ್ಟಾಗಬೇಕು, ಹೊಡೆತ ಆಗಬೇಕು, ಅಥವಾ ಇನ್ನೊಬ್ರು ಯಾರಾದರೂ ಏನಾದರೂ ತಾಗಿಸಿರ್ಬೋದು, ಅಥವಾ ಯಾವುದಾದ್ರೂ ತಾಗಿರ್ಬೋದು, ಅಥವಾ ಯಾರಾದರೂ ಏನಾದರೂ ಹೊಡೆದಿರ್ಬೋದು, ಅಥವಾ ಯಾವುದೇ ಒಂದು ಕಾರಣ ಇದ್ದರೆ ಮಾತ್ರ ಅಲ್ಲಿ ಪೆಟ್ಟು ಬಿದ್ದಾಗ ಮಾತ್ರ ಗಾಯ ಉಂಟಾಗ್ತದೆ. ಆದರೆ ಹೀಗೆ ಹೇಳ್ತಾಳೆ, ಅಲ್ಲಿ ಯಾವುದೇ ಗಾಯ, ಏರಿಲ್ಲದ ಇಲ್ಲದೇ ಇದ್ದದ್ರಿಂದ ಆದಂತಹ ನೋವು, ಅಂದರೆ ಭಾವನಾತ್ಮಕವಾದಂತಹ ನೋವು. ಅಂದರೆ ನಾನು ದೇವರ ಹತ್ತಿರ ಹೋಗಬೇಕು ಅನ್ನುವಂಥದ್ದು. ಏರಿಲ್ಲದ ಗಾಯದಲ್ಲಿ ನೊಂದೆನವ್ವ. ಏರು ಇಲ್ಲದೆ ಇರುವಂಥ ಯಾವುದೇ ಒಂದು ಹೊಡೆತ ಪೆಟ್ಟು ಇಲ್ಲದಿದ್ದರೂ ಕೂಡ ನಾನು ಗಾಯದ ಉಂಟಾಗಿ ನಾನು ಮನಸ್ಸಿನಲ್ಲಿಯೇ ನೊಂದು ಹೋಗಿದ್ದೇನೆ. ಹಾಗೆ ಇನ್ನೊಂದು ಹೇಳ್ತಾಳೆ, ಸುಖವಿಲ್ಲದೆ ಧಾವತಿಗೊಂಡೆನಯ್ಯ. ಧಾವತಿ ಅಂದರೆ ಓಡುವುದು. ಸುಖವಿಲ್ಲದೆ, ಸುಖವನ್ನು ಅರಸಿ ನಾನು ಓಡ್ತಾ ಇದ್ದೇನೆ. ಅಂದರೆ ಸುಖ ಎಲ್ಲಿದೆ? ದೇವರಲ್ಲಿ ಒಂದಾದಾಗ ಮಾತ್ರ ಆ ಸುಖ ಇದೆ. ಹಾಗಾಗಿ ನಾನು ಚೆನ್ನಮಲ್ಲಿಕಾರ್ಜುನನನ್ನು, ಆತನನ್ನು ಸೇರಬೇಕು ಅನ್ನೋದಕ್ಕಾಗಿ ನಾನು ಸುಖವನ್ನು ಅರಸಿ ಓಡ್ತಾ ಇದ್ದೇನೆ. ಧಾವತಿಗೊಂಡೇನವ್ವ, ಸುಖವಿಲ್ಲದೆ ಧಾವತಿಗೊಂಡೇನವ್ವ. ದೇವರ ಜೊತೆ ನಾನು ಒಂದಾಗಬೇಕು, ಇಂದಲ್ಲದಿದ್ದರೆ ಮುಂದಾದರೂ ನಾನು ಒಂದಾಗಿಯೇ ಆಗ್ತೇನೆ ಅನ್ನುವಂಥ ಧಾವತಿ ಇದೆ. ಆ ಓಟದಲ್ಲಿ ಇದ್ದೇನೆ ನಾನು. ಹಾಗೆ ಇನ್ನೂ ಹೇಳ್ತಾಳೆ, ಚೆನ್ನಮಲ್ಲಿಕಾರ್ಜುನ ದೇವಂಗೆ ಒಲಿದು ಬಾರದ ಭವಂಗಳಲ್ಲಿ ಬಂದೆನವ್ವ. ಚೆನ್ನಮಲ್ಲಿಕಾರ್ಜುನನ ಮೇಲಿನ ಭಕ್ತಿಯಿಂದಾಗಿ ಕಲ್ಪನೆಗೂ ಮೀರಿದಂತಹ ಒಂದು ಸ್ಥಿತಿಯನ್ನು ನಾನು ಅನುಭವಿಸ್ತಾ ಇದ್ದೇನೆ. ಆತನಿಗೆ ಒಲಿದು, ಆತನಿಗೆ ಶರಣಾಗಿದ್ದೇನೆ. ನಾನು ಆತನನ್ನು ಪ್ರೀತಿಸಿದ್ದೇನೆ, ಚೆನ್ನಮಲ್ಲಿಕಾರ್ಜುನನನ್ನು ಪ್ರೀತಿಸಿದ್ದೇನೆ. ಆತನ ಮೇಲಿದ್ದಂತಹ ಹಂಬಲದಿಂದಾಗಿ ತನಗೆ ನೋವುಂಟಾಗ್ತಾ ಇದೆ. ಕಿಚ್ಚಿಲ್ಲದ ಬೇಗೆ, ಏರಿಲ್ಲದ ಗಾಯ, ಸುಖವಿಲ್ಲದ ಧಾವತಿ. ಇದರಿಂದಾಗಿ ಇದೊಂದು ಆಧ್ಯಾತ್ಮವನ್ನು ನಾವು ಗಮನಿಸ್ಬೋದು. ಆಧ್ಯಾತ್ಮಿಕ ತಾಪವನ್ನು ಅಕ್ಕನಲ್ಲಿ ಇದ್ದಂತಹ, ಅಕ್ಕ ಮಹಾದೇವಿಯಲ್ಲಿ ಇರುವಂತಹ ಒಂದು ನೋವು, ಅಂದರೆ ಒಳಗೇ ಇರುವಂತಹ ನೋವು. ಶಿವನನ್ನು ಪ್ರೀತಿಸಿದಾಗ ಸುಖ ಉಂಟಾಗ್ತದೆ, ಆತನೊಂದಿಗೆ ಯಾವಾಗ ಸೇರುವುದು ಅನ್ನುವಂತಹ ಒಂದು ನೋವು. ಹೀಗೆ ಆತನ ಮೇಲೆ ಇರುವಂತಹ ಒಂದು ಹಂಬಲದಿಂದಾಗಿ ಆ ಸುಖವನ್ನು ಅರಸಿಕೊಂಡು ನಾನು ಹೋಗ್ತಾ ಇದ್ದೇನೆ. ಆತನ ಜೊತೆ, ದೇವರ ಜೊತೆ ಒಂದಾಗಬೇಕು ಅನ್ನುವಂಥ ಧಾವಂತದಲ್ಲಿ ಹೋಗ್ತಾ ಇದ್ದೇನೆ. ಆತನನ್ನು ಒಲಿದ ಕಾರಣ ಬಾರದ ಭವಗಳಲ್ಲಿ, ಭವ ಅಂದರೆ ಹುಟ್ಟು, ಸಾಂಸಾರಿಕ ಸುಖವಿಲ್ಲದೆ ನಾನು ಪರಿತಪಿಸ್ತಾ ಇದ್ದೇನೆ. ಬಾರದ ಭವಂಗಳಲ್ಲಿ ಬಂದಿದ್ದೇನೆ. ಈ ಜನನ ಮರಣ ಅನ್ನುವಂತಹ ಒಂದು ಚಕ್ರದಲ್ಲಿ ನಾನು ಸಿಲುಕಿಕೊಂಡಿದ್ದೇನೆ. ಯಾವುದಕ್ಕಾಗಿ? ಚೆನ್ನಮಲ್ಲಿಕಾರ್ಜುನನನ್ನು ಪ್ರೀತಿಸಿದ್ದಕ್ಕಾಗಿ. ಆತನನ್ನು ಸೇರಲು ಈ ಒಂದು ಭವವನ್ನು ಬಿಟ್ಟು ಹೋಗಬೇಕು. ಈ ಒಂದು ಸಾಂಸಾರಿಕ ಸುಖವಿಲ್ಲದೆ ನಾನು ಪರಿತಪಿಸ್ತಾ ಇದ್ದೇನೆ. ಈ ಜನನ ಮರಣದ ಚಕ್ರದಲ್ಲಿ ಸಿಲುಕಿಕೊಂಡಿದ್ದೇನೆ. ಆತನಲ್ಲಿ ನಾನು ಒಂದಾಗಬೇಕು ಅನ್ನುವಂಥ ಒಂದು, ಅಂದರೆ ಆ ಕಾಲವನ್ನು ಮೀರಿದಂತಹ ಅನುಭವವನ್ನು ನಾನು ಪಡೆಯುತ್ತಿದ್ದೇನೆ. ಆತನನ್ನು ಒಲಿಯುತ್ತಿದ್ದೇನೆ, ಆತನಲ್ಲೇ ಲೀನವಾಗಲು ಹೋಗುತ್ತಿದ್ದೇನೆ. ಲೀನವಾದಂತಹ ಸುಖವನ್ನು, ಲೀನವಾಗಬೇಕಾದಂತಹ ಸುಖವನ್ನು, ಆದ ನಂತರ ಅನುಭವಿಸುವಂತಹ ಸುಖದ ಹಿಂದೆ ನಾನು ಓಡುತ್ತಾ ಇದ್ದೇನೆ ಅನ್ನೋದನ್ನು ಇಲ್ಲಿ ಅಕ್ಕ ಮಹಾದೇವಿ ಈ ವಚನದಲ್ಲಿ ವ್ಯಕ್ತಪಡಿಸ್ತಾಳೆ. ಸರಿ ವಿದ್ಯಾರ್ಥಿಗಳೇ, ಮುಂದೆ ನಿಮಗೆ ಬೇರೆ ವಚನಕಾರರ ವಚನಗಳನ್ನು ನೀಡಿದ್ದಾರೆ, ಕೆಲವೊಂದು ವಚನಗಳನ್ನು ಹಾಕಿದ್ದೇನೆ, ಅಲ್ಲಿಗೂ ಕೂಡ ಭೇಟಿ ನೀಡಿ. ಸರಿ ವಿದ್ಯಾರ್ಥಿಗಳೇ, ಮುಂದೆ ಹೊಸ ಒಂದು ವಿಷಯದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.